ಟಿಪ್ಪು ಸುಲ್ತಾನ್ ಜಯಂತಿಯ ಆಚರಣೆಯ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಟಿಪ್ಪು ಜಯಂತಿಗೆ ಭಾಗಮಂಡಲದಲ್ಲಿ ತೀವ್ರ ವಿರೋಧ ವ್ಯಕ್ತ ಆಗಿದ್ದು, ಸ್ಥಳೀಯರು ಮರವನ್ನು ಕಡಿದು ರಸ್ತೆಗೆ ಹಾಕಿದ್ದಾರೆ. ಕಡಗದಾಳು ಬಳಿಯೂ ಕೂಡ ಮರ ಕಡಿದು ಹಾಕಲಾಗಿದೆ. ಭಾಗಮಂಡಲ ಮಡಿಕೇರಿ ಮಧ್ಯೆ ಸಂಪರ್ಕ ಕಡಿತಗೊಂಡಿರುವಂಥದ್ದು. ಈ ಕುರಿತು ಇನ್ನಷ್ಟು ಮಾಹಿತಿ ನೀಡಿಕೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಈಗ ನಮ್ಮೊಂದಿಗೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಟಿಪ್ಪು ಜಯಂತಿ ಆಚರಣೆಗೆ ನಾನು ಸಿದ್ಧ ಅಂತಿದೆ ಸರ್ಕಾರ, ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆದರೆ ಇದಕ್ಕೆ ವಿರೋಧ ಕೂಡ ವ್ಯಾಪಕವಾಗಿದೆ. ಹೀಗಾಗಿ ಯಾವ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ ಅಲ್ಲಿ ಅಂತ? ಪ್ರತಿಮಾ, ಮಡಿಕೇರಿಯಲ್ಲಿ ಟಿಪ್ಪು ಜಯಂತಿ ಆಚರಣೆಗೆ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳಿಂದ ವ್ಯಾಪಕ ವಿರೋಧ ಇದೆ. ಇಷ್ಟಾದರೂ ಕೂಡ ಸರ್ಕಾರ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿಯೇ ತೀರ್ತೇವೆ ಅಂತ ಸ್ಪಷ್ಟ ನಿರ್ಧಾರ ಮಾಡಿರುವಂಥದ್ದು. ಈ ಬಾರಿ ಕಾರ್ಯಕ್ರಮ ಮಡಿಕೇರಿಯ ಕೋಟೆ ಮೈದಾನದಲ್ಲಿರುವಂತಹ ಜಿಲ್ಲಾ ಪಂಚಾಯತ್ ಕಟ್ಟಡದಲ್ಲಿ ನಡೀತಾ ಇದೆ. ಈಗಾಗಲೇ ಮಡಿಕೇರಿಯಾದ್ಯಂತ 3,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ. 12 KSRP ತುಕಡಿಗಳು ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ತುಕಡಿಗಳು ಮತ್ತು ಸಿವಿಲ್ ಪೊಲೀಸರು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಲಾಗಿದೆ. CCTV ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಲಾಗಿರುವಂಥದ್ದು. ಈಗ ನಾವಿರುವಂತಹ ಜಾಗ, ಕಾರ್ಯಕ್ರಮ ನಡೆಯುವಂತಹ ಜಾಗ, ಈಗ ಬೆಳಿಗ್ಗೆ 10 ಗಂಟೆಗೆ ಒಂದು ಕಾರ್ಯಕ್ರಮ ಆರಂಭವಾಗುವಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವ ಸೀತಾರಾಮ್ ಮತ್ತು ಸ್ಥಳೀಯ ಶಾಸಕರು ಅಪ್ಪಚ್ಚು ರಂಜನ್ ಮತ್ತು ಉಳಿದಂತಹ ಎಲ್ಲ ನಾಯಕರು ಕೂಡ ಭಾಗವಹಿಸಲಿದ್ದಾರೆ. ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 10 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಈಗಾಗಲೇ ಸ್ಥಳದಲ್ಲಿ ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಕಳೆದ ಬಾರಿ ಕುವೆಂಪು ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಆದರೆ ಈ ಬಾರಿ ಭದ್ರತಾ ಕಾರಣಗಳಿಂದಾಗಿ ಕೋಟೆ ಆವರಣದಲ್ಲಿರುವಂತಹ ಕಟ್ಟಡದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಈ ಕಟ್ಟಡ ಇರುವಂತಹ ಜಾಗದಲ್ಲಿ ಸುತ್ತಲೂ ಕೂಡ ಕೋಟೆ ಇದೆ. ಯಾವುದೇ ಪ್ರತಿರೋಧ ಬಂದರೆ ಕೋಟೆಯ ಆವರಣದ ಒಳಗೆ ಬರುವ ಒಂದು ಬಾಗಿಲನ್ನು ಮಾತ್ರ ಓಪನ್ ಮಾಡಿ ಇಟ್ಟಿರುವಂಥದ್ದು. ಎಲ್ಲ ಕಡೆಯೂ ಕೂಡ ಪೊಲೀಸರನ್ನು ನಿಯೋಜಿಸಲಾಗಿದೆ. 10 ಗಂಟೆಯ ವೇಳೆಗೆ ಇಲ್ಲಿಗೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಕೂಡ ಇಲ್ಲಿಗೆ ಬರೋರಿದ್ದಾರೆ. ಮತ್ತು ಜಿಲ್ಲೆಯಾದ್ಯಂತ ಹಿಂದೂ ಪರ ಸಂಘಟನೆಗಳಿಂದ ಮಡಿಕೇರಿಯಲ್ಲಿ ಆಚರಣೆ ಮಾಡ್ತಾ ಇರುವಂತಹ ಟಿಪ್ಪು ಜಯಂತಿಯನ್ನು ವಿರೋಧಿಸಿ ಕಳೆದ ಬಾರಿ ಕುಟ್ಟಪ್ಪ ಏನು ಹತ್ಯೆಗೀಡಾದ್ರು ಅವರ ಹೆಸರಿನಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ನಡೀತಾ ಇದೆ ಮತ್ತು ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಈಗಾಗಲೇ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಪ್ರತಿಮಾ.